ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಚೀಕಲಪರ್ವಿ ಕ್ಯಾಂಪ್ 2024-25ನೇ ಸಾಲಿನ KKRDB ಯೋಜನೆಯ 2 ಕೋಟಿ ವೆಚ್ಚದಲ್ಲಿ ಚೀಕಲಪರ್ವಿ ಗ್ರಾಮ ಹಾಗೂ ಬುದ್ದಿನ್ನಿ ಕ್ಯಾಂಪ್ ವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ NS ಬೋಸರಾಜು ಚಾಲನೆ ಕೊಟ್ಟು ಮಾತನಾಡಿ, ಗ್ರಾಮೀಣ ಭಾಗದ ಜನರ ಬಹುದಿನಗಳ ಬೇಡಿಕೆಯಂತೆ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಅಭಿವೃದ್ಧಿಗಾಗಿ ಬಹುಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ. ತಾಲೂಕಿನ ಯಡಿವಾಳ ಕ್ರಾಸ್ನಲ್ಲಿ ಬರುವ ರಾಮದುರ್ಗ ಮಾನ್ವಿ ರಾಜ್ಯ ಹೆದ್ದಾರಿ 14 ಕಿಲೋಮೀಟರ್ ಆಯ್ದ ಭಾಗದಲ್ಲಿ ರಸ್ತೆ ಅಗಲೀಕರಣ ಮತ್ತು ಸುಧಾರಣೆಯನ್ನ 2023-24ನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ 5 ಕೋಟಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಳ್ಳಲಾಗಿದೆ. ಚೀಕಲಪರ್ವಿಯಿಂದ ಜಾಗೀರ್ಪನ್ನೂರು ಯಡಿವಾಳ ಗ್ರಾಮದ ಜನರಿಗೆ ಈ ರಸ್ತೆಯಿಂದ ಅನುಕೂಲವಾಗುತ್ತೆ. ತಾಲೂಕಿನ ಮುಸ್ಟೂರು ಕ್ರಾಸ್ನಿಂದ ಜಾಗೀರ್ಪನ್ನೂರು ಮೂಲಕ ಮುಸ್ಟೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕ ಹಂಪಯ್ಯ ನಾಯ್ಕ, ಶರಣಪ್ಪ ನಾಯ್ಕ, ಗುಡದಿನ್ನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಅಬ್ದುಲ್ ಗಾಫೂರ್ ಸಾಬ್, ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರು ಆದ BK ಅಮರೇಶಪ್ಪ, ಸೈಯದ್ ಖಾಲಿದ್ ಖಾದ್ರಿ, ರೌಡೂರು ಮಹಂತೇಶ ಸ್ವಾಮಿ, ಬಸವರಾಜ್ ಪಾಟೀಲ್, ಅತ್ತನೂರು ತಾಯಪ್ಪ, ಬಿ ಹೊಸೂರ, ಸೂರ್ಯನಾರಾಯಣ ಯಾದವ್, ಸತ್ತರ್ ಬಂಗನವಾಲ ಸೇರಿ ಮತ್ತಿತರರು ಹಾಜರಿದ್ದರು. ಸೈಯದ್ ಖಾದರ್ ಭಾಷಾ ಟಿವಿ 20 ಕನ್ನಡ, ಮಾನ್ವಿ.